ನಿಮಗೆ ಗೊತ್ತಿಲ್ವಾ, ಬೇರೆ ಕಾಡಿನ ಪ್ರಾಣಿಗಳು ನಮ್ಮ ಕಾಡಿಗೆ ಬರಬಾರ್ದು ಅಂತ ನಾನು ಆಜ್ಞೆ ಹೊರಡಿಸಿಲ್ವಾ ಈಗ? ಅಯ್ಯೋ ಅಯ್ಯೋ ಮಹಾರಾಜರೇ, ನೀವು ಏಜ್ ಆದವರಿಗೆ ಮತ್ತೆ ವೀಕ್ ಆದವರಿಗೆ ಜಾಗ ಕೊಡ್ತಿದ್ದೀರಿ ಅಂತ ಕೇಳ್ಪಟ್ಟೆ. ಅದ್ರ ಜೊತೆ ನೀವು ದಯಾಳು ಅಂತಾನು ಕೇಳ್ಪಟ್ಟಿದ್ದೇನೆ ನಾನು. ನಮ್ಮನ್ನಿಲ್ಲೇ ಇರಕ್ ಬಿಡಿ. ಒಂದು ಕಾಡಲ್ಲಿ ಸಿಂಗ್ ಎಂಬುವ ಒಂದು ದಯಾಳು ಸಿಂಹ ವಾಸಿಸ್ತಿದ್ದ. ಸಿಂಗ್ ಶೇರಿಂದ ಕಾಡಿನ ಎಲ್ಲಾ ಜಂತುಗಳು ತುಂಬಾನೇ ಸಂತೋಷವಾಗಿದ್ವು. ಒಂದಿನ ಏನಾಗತ್ತಂದ್ರೆ ಎಲ್ಲ ಕಾಡುಗಳಲ್ಲಿ ಮಳೆ ಬರೋದು ನಿಂತೋಗ್ಬಿಡುತ್ತೆ, ಕಾಡು ಎಲ್ಲ ಒಣಗೋಗ್ಬಿಡುತ್ತೆ. ಆದ್ರೆ ಸಿಂಗ್ ಶೇರಿನ ಕಾಡಲ್ಲಿ ಮಾತ್ರ ಆತರ ಏನೂ ಆಗಲ್ಲ. ಕಾಡೆಲ್ಲ ಒಣಗೋಗ್ತಿರೋದನ್ನ ನೋಡಿ ಎಲ್ಲಾ ಜಂತುಗಳು ತುಂಬಾನೇ ಭಯ ಪಡ್ತಿದ್ವು. ಅವ್ರೆಲ್ಲರೂ ಒಟ್ಟುಗೂಡಿ ಸಿಂಗ್ ಶೇರ್ ಹತ್ರ ಹೋಗ್ತಾರೆ. ಏನಾಯ್ತು? ಯಾಕೆ ಇಷ್ಟು ಟೆನ್ಷನ್ ಆಗಿದ್ದೀರಾ ನೀವೆಲ್ಲ? ನಮ್ಮ ಚಿಂತೆಯ ಕಾರಣ ಬರಗಾಲದ ಕ್ಷಣ. ನಮ್ಮೆಲ್ಲ ಪ್ರಾಣಿಗಳ ಹೃದಯದಲ್ಲಿ ಇದೇ ಟೆನ್ಷನ್ ಇರೋದು. ನಮ್ಮಲ್ಲೂ ಹಾಗಾದ್ರೆ ಕಷ್ಟ ಆಗುತ್ತೆ. ಟೆನ್ಷನ್ ಮಾಡ್ಕೊಳ್ಬಿಡಿ, ನಮ್ಮ ಕಾಡಿಗೆ ಹಾಗೆ ಏನೂ ಆಗಲ್ಲ. ಮತ್ತಿಲ್ಲಿ ಯಾವಾಗ್ಲಿನ ರೀತಿಯೇ ಮಳೆ ಆಗ್ತಾ ಇರುತ್ತೆ. ಆದರೆ ಒಂದು ವಿಷಯದ ಬಗ್ಗೆ ನಿಮಗೆ ಧ್ಯಾನ ಇರಬೇಕು. ಏನ್ ವಿಷಯ ಮಹಾರಾಜ? ಏನಂದ್ರೆ, ಬೇರೆ ಕಾಡಿನ ಪ್ರಾಣಿಗಳೆಲ್ಲ ನಮ್ಮ ಕಾಡಿಗೆ ಡೈರೆಕ್ಟಾಗಿ ಬರಂಗಿಲ್ಲ ಇನ್ನು. ನೀವೇನ್ ಹೇಳ್ತಿದ್ದೀರಾ ಮಹಾರಾಜ? ನೀವಂತೂ ತುಂಬಾ ದಯಾಳು. ಇದೆಲ್ಲ ನೀವು ಹಿಂದೆಗಡೆ ಯಾವಾಗ್ಲೂ ಮಾಡಿದ್ದೇ ಇಲ್ವಲ್ಲ ಸಾರ್? ಈ ಸರಿ ಮಾಡಬೇಕು. ಹೊರಗಿನ ಕಾಡಿನ ಎಲ್ಲ ಪ್ರಾಣಿಗಳು ನನ್ನ ಕಾಡಿಗೆ ಬಂದರೆ ನನ್ನ ಕಾಡಿನ ಪ್ರಾಣಿಗಳು ಎಲ್ಲಿಗೋಗೋದು ಅಂತ ನೀನೇ ಹೇಳು ನನಗೆ. ನೆನಪಿಟ್ಕೋ, ಈ ಕಾಡಿಗೆ ಮಕ್ಕಳು ಮತ್ತು ವೃದ್ಧ ಪ್ರಾಣಿಗಳು ಮಾತ್ರ ಬರ್ಬೋದು, ಮತ್ತೆ ಬೇರೆ ಯಾರು ಕೂಡ ಒಳಗೆ ಕಾಲಿಡಂಗಿಲ್ಲ. ಸಿಂಗ್ ಶೇರಿನ ಮಾತು ಕೇಳಿ ಎಲ್ಲರೂ ಒಂದು ಟೀಮ್ ಆಗ್ತಾರೆ. ಮತ್ತೆ ಅವ್ರ ಟೀಮಲ್ಲಿ ತುಂಬಾನೇ ಬುದ್ಧಿವಂತರಾದ ಡೋಲು ಮತ್ತೆ ಬೋಲುನ ಅವರು ಸೇರಿಸ್ಕೋತಾರೆ. ಡೋಲು ಬೋಲು, ಇನ್ನು ಗಮ್ಮತ್ ಮಾಡೋದೆಲ್ಲ ಬಿಡು. ನೀವಿಬ್ರು ಕಾಡಿನ ಬೇಗ ತಿರ್ಗಾಡ್ತೀರಾ. ಕಾಡಿನ ಗಡಿಯನ್ನ ಸರಿಯಾಗಿ ಕಾಯ್ಬೇಕು ನೀನು. ಬೇರೆ ಕಾಡಿನ ಪ್ರಾಣಿಗಳು ನಮ್ಮ ಕಾಡಿಗೇನಾದ್ರೂ ಬಂದ್ರೆ ನನಗೆ ಅಥವಾ ರಾಜರಿಗೆ ಹೇಳಬೇಕು ನೀವು. ನೀವು ಟೆನ್ಷನ್ ಮಾಡಬೇಡಿ, ನಾವು ಕಾಡಿನ ಗಡಿಯನ್ನ ಚೆನ್ನಾಗಿ ಕಾಯ್ತೀವಿ. ನಮ್ಮ ಕಾಡಿಗೆ ಯಾರಾದ್ರೂ ನುಗ್ಗಕ್ಕೆ ಪ್ರಯತ್ನ ಪಟ್ರೆ ನಾವು ನಿಮಗೆ ಅಥವಾ ರಾಜರಿಗೆ ಹೇಳಿಬಿಡ್ತೀವಿ. ನನಗೆ ಗೊತ್ತಿತ್ತು ಕಣ್ರೋ, ನೀವು ಹೀಗೆ ಮಾಡ್ತೀರಾ ಅಂತ. ಆ ದಿನದ ನಂತರ ಡೋಲು ಮತ್ತೆ ಬೋಲು ಅವರ ಕೆಲಸ ಮಾಡಕ್ ಶುರು ಮಾಡ್ತಾರೆ. ಒಂದಿನ ಏನಾಗತ್ತಂದ್ರೆ ಡೋಲು ಮತ್ತೆ ಬೋಲು ಇಬ್ರು ಸೇರ್ಕೊಂಡು ಕಾಡಲ್ಲಿ ಜಾಲಿಯಾಗಿ ಆಟ ಆಡ್ತಾ ಇರ್ತಾರೆ. ಆಗ ಅವರ ದೃಷ್ಟಿ ಎರಡು ನರಿಗಳ ಮೇಲೆ ಬೀಳುತ್ತೆ. ಅವರು ಅವ್ರ ಕಾಡಿನವರು ಅಲ್ಲ. ಡೋಲು ಮತ್ತೆ ಬೋಲು ಬೇಗ ಬೇಗ ಓಡ್ತಾ ಅವ್ರ ಹತ್ರ ಹೋಗ್ತಾರೆ. ನಿಲ್ಲಿ, ಯಾರ್ ನೀವು? ಡೋಲುವಿನ ಮಾತು ಕೇಳಿ ಒಂದು ನರಿ ಹೀಗಂತ ಹೇಳುತ್ತೆ. ನಾನು ಸೀಪು ಅಂತ. ನನ್ನ ಹೆಸರು ಲೋಮಿ. ನೀವು ಯಾರು ಅಂತ ನಮಗೇನು ಬೇಕಾಗಿಲ್ಲ. ನಮ್ಮ ರಾಜರು ಹೇಳಿದ್ದಾರೆ ನಮ್ಮ ಕಾಡಿಗೆ ಯಾರು ಒಳಗೆ ಬರಬಾರ್ದಂತ. ಹಾಗಾಗಿ ನೀವೀಗ ನಮ್ಮ ಜೊತೆ ಬರಬೇಕು ಮತ್ತೆ ನಮ್ಮ ರಾಜನ ಹತ್ರ ಮಾತಾಡಬೇಕಾಗತ್ತೆ. ನೀವು ಹೇಳ್ದಂಗೆನೆ ಆಗಲಿ. ಅವ್ರು ಎಲ್ಲರೂ ಸೇರ್ಕೊಂಡು ರಾಜನ ಬಳಿ ಹೋಗ್ತಾರೆ. ಮಹಾರಾಜ, ಇವರು ನಮ್ಮ ರಾಜ್ಯದ ವಾಸಿಗಳಲ್ಲ. ಇವರು ಹೊರಗಡೆಯಿಂದ ಬಂದಿದ್ದಾರೆ, ನಾವಿವರನ್ನ ಹಿಡಿದಿದ್ದು. ಡೋಲು ಮತ್ತೆ ಗೋಲುವಿನ ಮಾತು ಕೇಳಿ ಸಿಂಗ್ ಶೇರ್ ಖಾನ್ಗೆ ತುಂಬಾನೇ ಕೋಪ ಬರುತ್ತೆ. ನಿಮಗೆ ಗೊತ್ತಿಲ್ವಾ, ಬೇರೆ ಕಾಡಿನ ಪ್ರಾಣಿಗಳು ನಮ್ಮ ಕಾಡಿಗೆ ಬರಬಾರ್ದು ಅಂತ ನಾನು ಆಜ್ಞೆ ಹೊರಡಿಸಿಲ್ವಾ ಈಗ? ಸಿಂಗ್ ಶೇರಿನ ಮಾತು ಕೇಳಿ ಸೀಪು ಭಯ ಪಡ್ತಾ ಈಗಂತಾನೆ. ಅಯ್ಯೋ ಅಯ್ಯೋ ಮಹಾರಾಜರೇ, ನೀವು ಏಜ್ ಆದವರಿಗೆ ಮತ್ತೆ ವೀಕ್ ಆದವರಿಗೆ ಜಾಗ ಕೊಡ್ತಿದ್ದೀರಿ ಅಂತ ಕೇಳ್ಪಟ್ಟೆ. ಅದ್ರ ಜೊತೆ ನೀವು ದಯಾಳು ಅಂತಾನು ಕೇಳ್ಪಟ್ಟಿದ್ದೇನೆ ನಾನು. ನಮ್ಮನ್ನಿಲ್ಲೇ ಇರಕ್ ಬಿಡಿ. ಆದರೆ ನೀವು ಏಜಾದ ಕಾಣಲ್ವಲ್ಲ? ಇಲ್ಲಿನವರೆಗೂ ಏನು ಮಾತಾಡದೇ ಇರುವ ಲೋಮಿ ತುಂಬಾ ಹುಷಾರಾಗಿ ಹೀಗನ್ನುತ್ತೆ. ನಾವು ಹೇಳೋದನ್ನ ನಂಬಿ ರಾಜ, ನಮ್ಗೆ ವಯಸ್ಸಾಗಿಲ್ಲ. ನಾವು ತುಂಬಾ ದಿನದಿಂದ ಊಟ ಮಾಡದೇ ಇರೋ ಕಾರಣದಿಂದ ನಾವು ಹೀಗಿದ್ದೀವಿ. ನಮ್ಗೆ ಮೈ ಹುಷಾರಿಲ್ದೆ ಆಗ್ಬಿಟ್ಟಿದೆ.
ಸಿಂಗ್ ಶೇರ್ ತುಂಬಾ ಒಳ್ಳೆಯವನು. ಅದಕ್ಕೆ ಅವ್ರನ್ನ ನೋಡಿ ತುಂಬಾ ದಯೆ ಬಂದ್ಬಿಡುತ್ತೆ. ಸರಿ, ನಿಮ್ಮ ಮನಸ್ಸಿಗೆ ಎಷ್ಟು ದಿನ ಇರಬೇಕು ಅಂತ ಅನಿಸುತ್ತೋ ನೀವಿರಿ. ಆದರೆ ನಿಮ್ಮ ಏನಾದರೂ ತಪ್ಪುಗಳು ನನ್ನ ಕಣ್ಣಿಗೆ ಕಂಡ್ರೆ ನಮ್ಮ ಕಾಡಿನ ರೂಲ್ಸು ಬೇರೆನೇ ಇದೆ. ಅದನ್ನು ನಾನು ನಿಮ್ಮ ಮೇಲೆ ಹಾಕಬೇಕಾಗತ್ತೆ, ಗೊತ್ತಾಯ್ತಾ? ಸೀಪು ಮತ್ತೆ ಲೋಮಿ ಅದೇ ಕಾಡಲ್ಲಿ ವಾಸಿಸ್ತಿದ್ರು. ದಿನಪೂರ್ತಿ ಅವ್ರು ಚೆನ್ನಾಗಿ ತಿಂತ ಮತ್ತೆ ಸುತ್ತಾಡ್ತಾ ಇರ್ತಾರೆ. ಒಂದಿನ ರಾತ್ರಿ ಅವರಿಬ್ರು ಮಾಂಸ ತಿಂತಿರ್ತಾರೆ. ಆಗ ಅಲ್ಲೇ ನಡ್ಕೊಂಡು ಹೋಗ್ತಿರುವ ರಾಜನ ಮೇಲೆ ದೃಷ್ಟಿ ಬೀಳುತ್ತೆ. ಎಲ್ಲೋ ಹೋಗ್ತಾ ಇದ್ದ. ಇದೇ ಸರಿಯಾದ ಸಮಯ ಸೀಪು, ಇವ್ರನ್ನ ಫಾಲೋ ಮಾಡೋದಕ್ಕೆ. ಸರಿ ಹೇಳ್ತಿದ್ದೀಯಾ. ಅವರಿಬ್ರು ಕಾಡಿನ ರಾಜನ ಹಿಂದೆ ಹೋಗಕ್ಕೆ ಶುರು ಮಾಡ್ತಾರೆ. ಕಾಡಿನ ರಾಜ ಒಂದು ಹಳೆಯ ಗುಹೆಯ ಬಳಿ ಹೋಗಿ ನಿಂತ್ಕೋತಾನೆ. ಆ ಗುಹೆ ಒಳಗಡೆ ರಾತ್ರಿಯ ಕತ್ಲಲ್ಲಿ ಒಂದು ಬೆಳಕು ಬರ್ತಿತ್ತು. ರಾಜನಾದ ಸಿಂಗ್ ಶೇರ್ ಈ ಕಡೆ ಆ ಕಡೆ ಅಂತ ನೋಡಿ ಮೆತ್ತಗೆ ಆ ಗುಹೆ ಒಳಗಡೆ ಹೋಗ್ತಾನೆ. ಸೀಪು ಮತ್ತೆ ಲೋಮಿ ಕೂಡ ಯಾರಿಗೂ ಗೊತ್ತಿಲ್ಲದೆ ಆ ಹಳೆಯ ಗುಹೆ ಒಳಗಡೆ ಹೋಗ್ತವೆ. ಆ ಗುಹೆ ಒಳಗಡೆ ತುಂಬಾನೇ ಸುಂದರವಾದ ಒಂದು ವಜ್ರ ಇತ್ತು. ಅದು ಕೆಂಪು ಕಲರ್ ಅಲ್ಲಿ ನೋಡಕ್ಕೆ ತುಂಬಾ ಸುಂದರವಾಗಿತ್ತು. ಅರೆ, ಇದೇನೋ ಯಾವುದೋ ವಜ್ರ ತರ ಇದೆ. ಅಯ್ಯೋ ಮೂರ್ಖ, ಅದು ವಜ್ರ ಅಲ್ಲ, ಅದು ನಾಗಮಣಿ. ಈಗ ಅರ್ಥ ಆಯ್ತು ಈ ಕಾಡು ಮಾತ್ರ ಯಾಕೆ ಒಣಗೋಗಿಲ್ಲ ಅಂತ. ಈ ನಾಗಮಣಿಯಿಂದಾನೇನಾ ಕಾಡಲ್ಲಿ ಮಳೆ ಬೆಳೆ ಎಲ್ಲ ಆಗ್ತಿರೋದು? ಅದ ವಿಷಯ. ಅಯ್ಯೋ ಮೂರ್ಖ, ನಿನ್ಗೆ ಅರ್ಥ ಆಗ್ತಿದ್ಯೋ ಇಲ್ವೋ, ನಮ್ಮ ರಾಜ ನಮ್ಮನ್ನ ಈ ಕಾಡಿಗೆ ಯಾಕೆ ಕಳ್ಸಿದ್ರು? ಇವತ್ ರಾತ್ರಿನೇ ಈ ನಾಗಮಣಿನ ನಾವು ಕಳ್ತನ ಮಾಡಿ ನಮ್ಮ ಕಾಡಿಗೆ ಎತ್ಕೊಂಡೋಡೋಗ್ಬಿಡೋಣ. ಸೀಪು ಮತ್ತೆ ಲೋಮಿ ಬೇರೆ ಕಾಡಿಂದ ಬಂದಿರುವ ಜಂತುಗಳು. ಅವರ ಕಾಡಿನ ರಾಜ ಆದ ಎಡ್ವರ್ಡ್ ಶೇರ್ ಸಿಂಗ್ ಶೇರಿನ ಕಾಡಲ್ಲಿ ಮಳೆ ಬರ್ದೇ ಇದ್ರೂ ಕೂಡ ಸಿಂಗ್ ಶೇರಿನ ಕಾಡು ಯಾಕೆ ಒಣಗೋಗಿಲ್ಲ, ಆ ರಹಸ್ಯವನ್ನು ತಿಳ್ಕೊಂಡ್ ಬನ್ನಿ ಅಂತ ಅವ್ರನ್ನ ಕಳ್ಸ್ಕೊಟ್ಟಿರ್ತಾನೆ. ಆ ಮಣಿಯನ್ನು ನೋಡ್ತಾನೆ ಅರ್ಥ ಆಗತ್ತೆ ಅದೊಂದು ಮಾಯಾ ಮಣಿ ಅಂತ. ಲೋಮಿ ತುಂಬಾನೇ ಹುಷಾರಾಗಿರುತ್ತೆ. ಸಿಂಗ್ ಶೇರ್ ಸ್ವಲ್ಪತ್ತು ಆ ನಾಗಮಣಿ ಹತ್ರ ಕುತ್ಕೊಂಡಿರ್ತಾನೆ. ಆಮೇಲೆ ಅಲ್ಲಿಂದ ಹೊರಡ್ತಾನೆ. ಲೋಮಿ ಮತ್ತೆ ಸೀಪು ನಾಗಮಣಿ ಹತ್ರ ಹೋಗಿ ಅದನ್ನ ಕಳ್ತನ ಮಾಡ್ತಾರೆ. ಅಲ್ಲಿಂದ ಓಡಕ್ಕೆ ಶುರು ಮಾಡ್ತಾರೆ. ಮಾರನೇ ದಿನದಿಂದ ಕಾಡಿನ ವಾತಾವರಣ ಎಲ್ಲ ಬದಲಾಗ್ತಾ ಬಂತು. ಸ್ವಲ್ಪ ದಿನದಲ್ಲೇ ಸಿಂಗ್ ಶೇರಿನ ಕಾಡು ಕೂಡ ತುಂಬಾನೇ ಒಣಗೋಗುತ್ತೆ. ಕಾಡಿನ ಎಲ್ಲಾ ಜಂತುಗಳು ತುಂಬಾ ಭಯ ಪಡ್ತವೆ. ಮತ್ತೆ ಅವ್ರು ಎಲ್ಲರೂ ಕಾಡಿನ ರಾಜನ ಬಳಿ ಹೋಗ್ತಾರೆ. ಮಹಾರಾಜ, ನೀವ್ ಹೇಳಿದ್ರಲ್ವಾ ನಮಗೆ ಬರಗಾಲ ಬರಲ್ಲ ಅಂತ, ಆದ್ರೆ ನಮ್ಮ ಕಾಡಿಗೂ ಬಂದಾಯ್ತಲ್ಲ ಬರಗಾಲ ಈಗ. ನನಗೂ ಕೂಡ ಇದೇ ಅರ್ಥ ಆಗ್ತಾ ಇಲ್ಲ. ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ, ಇಲ್ಲೇ ಎಲ್ಲ ನಿಲ್ಲಿ, ನಾನು ಈಗ ಬರ್ತೀನಿ. ಹಂಗಂತ ಹೇಳಿ ಸಿಂಗ್ ಶೇರ್ ಅಲ್ಲಿಂದ ಓಡ್ತಾನೆ ಮತ್ತೆ ಆ ಹಳೆ ಗುಹೆ ಒಳಗಡೆ ಹೋಗ್ತಾನೆ. ಅವನ್ ನೋಡ್ತಾನೆ ಆ ಮನೆ ಅಲ್ಲಿಂದ ಮಾಯ ಆಗಿರುತ್ತೆ. ಮನೆಯಲ್ಲಿ ಕಾಣಿಸ್ದೇ ಇರೋ ಕಾರಣದಿಂದ ಸಿಂಗ್ ಶೇರ್ ತುಂಬಾನೇ ಬೇಜಾರಾಗ್ತಾನೆ ಮತ್ತೆ ಜಂತುಗಳ ಹತ್ರ ಬರ್ತಾನೆ. ನಮ್ಮ ಕಾಡಿನಿಂದ ಒಂದು ಅತ್ಯಮೂಲ್ಯವಾದ ವಸ್ತು ಕಳ್ಳತನ ಆಗಿದೆ, ಅಂದರೆ ಕದ್ಕೊಂಡೋಗಿದ್ದಾರೆ. ಅದರ ರಹಸ್ಯ ನನಗೆ ಮಾತ್ರ ಗೊತ್ತಿತ್ತು. ಕಳ್ತನ? ಆದ್ರೆ ನಮ್ಮ ಕಾಡಲ್ಲಿ ಅಂಥದ್ದೇನಿತ್ತು ಮಹಾರಾಜ? ಅದು ಕಳ್ತನ ಆಗಿತ್ತ? ಏನು ವಿಷಯ ಅಂತ ಹೇಳಿ. ನಾಗಮಣಿ. ತುಂಬ ವರ್ಷದ ಹಿಂದೆ ನಾನೊಂದು ಇಚ್ಛಾಧಾರಿ ನಾಗನನ್ನ ಮನುಷ್ಯರಿಂದ ಕಾಪಾಡಿದ್ದೆ. ಆ ನಾಗ ಖುಷಿಯಾಗಿ ನನಗೆ ಅವನ ನಾಗಮಣಿಯನ್ನೇ ಕೊಟ್ಟಿದ್ದ ಕಣೋ. ಅವನು ಹೇಳಿದ್ದ, ಆ ನಾಗಮಣಿ ನಮ್ಮ ಕಾಡಲ್ಲಿ ಇರೋ ತನಕ, ಅದು ನಾನು ಕಾಯ್ತಾ ಇರೋ ತನಕ ನಮ್ಮ ಕಾಡಿಗೆ ಏನೂ ಆಗೋದಿಲ್ಲ ಅಂತ. ನಾನದನ್ನು ಹಳೆ ಗುಹೆಯಲ್ಲಿ ಇಟ್ಟಿದ್ದೆ ಕಣೋ. ಅದರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಅದೀಗ ಮಾಯ ಆಗಿದೆ. ಆಗ ಡೋಲುವಿನ ಅಣ್ಣ ಆದ ಬೋಲು ಹೀಗಂತಾನೆ, ಮಹಾರಾಜ, ಬೇರೆ ಕಾಡಿರೋ ಬಂದ ಸೂಪು ಲೋಮಿ ಇಬ್ರು ಮಾಯ ಆಗಿದ್ದಾರೆ. ಅಲ್ಲ, ಊರೇನಾದ್ರೂ ಕದ್ಕೊಂಡೋಗಿರ್ಬೋದು ಹೇಗೆ? ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ಸಿಂಗ್ ಶೇರ್ ತುಂಬಾನೇ ಬೇಜಾರಾಗ್ತಾ ಹೀಗಂತಾನೆ, ಆ ಇಚ್ಛಾಧಾರಿ ನಾಗ
ಪ್ರತಿ ತಿಂಗಳು ಅದನ್ನು ನೋಡೋಕ್ಕೆ ಅಂತ ಬರ್ತಾನೆ. ಅವನು ಈ ಸರಿ ನೋಡೋಕ್ಕೆ ಅಂತ ಬರೋವಾಗ ನಾನು ಏನಂತ ತೋರಿಸ್ಲಿ ಹೇಳು ಅವನಿಗೆ? ಸಿಂಗ್ ಶೇರ್ ಹಂಗ್ ಅಂತಿದ್ದಂಗ್ಲೇ ಆ ನಾಗು ಸುಂದರವಾದ ಬಂಗಾರದ ಬಣ್ಣದಲ್ಲಿ ಪ್ರತ್ಯಕ್ಷ ಆಗುತ್ತೆ. ಅದು ಅರ್ಧ ಮನುಷ್ಯ ಮತ್ತೆ ಅರ್ಧ ನಾಗವಾಗಿ ಪ್ರತ್ಯಕ್ಷ ಆಗುತ್ತೆ. ಏನಾಯ್ತು ರಾಜ? ನಿನ್ನ ಗುಹೆಯ ಹತ್ರ ಇಷ್ಟು ಜನ ಯಾಕೆ ನಿಂತಿದ್ದಾರೆ? ನೀನು ಯಾಕೆ ಬೇಜಾರಲ್ಲಿದ್ದೀಯಾ? ಸಿಂಗ್ ಶೇರ್ ನಡೆದ ಎಲ್ಲ ವಿಷಯವನ್ನು ಹೇಳ್ತಾನೆ. ಸಿಂಗ್ ಶೇರಿನ ಮಾತು ಕೇಳಿ ಇಚ್ಛಾಧಾರಿ ನಾಗ ನಗ್ತಾ ಈಗಂತ ಸಿಂಗ್ ಹತ್ರ ಹೇಳ್ತಾನೆ. ಚಿಂತೆ ಮಾಡಬೇಡ ರಾಜ, ಇದರಲ್ಲಿ ನಿನ್ನ ತಪ್ಪೇನಿಲ್ಲ. ನೀನು ದಯೆಯನ್ನು ತೋರಿಸಿದ್ದೆ ಕಣೋ. ಅವರು ಕಳ್ಳರು. ನಾಗಮಣಿ ಅದಾಗೇನೆ ನಿನ್ನ ಹತ್ರ ಬರುತ್ತೆ ಕಣೋ. ಇಚ್ಛಾಧಾರಿ ನಾಗು ಹಾಗಂತ ಹೇಳಿದ ತಕ್ಷಣ ಬೇರೆ ಕಾಡಿನ ರಾಜ ಆದ ಎಡ್ವರ್ಡ್ ಅವರ ನರಿಗಳ ಜೊತೆ ಅವರು ಕಳ್ತನ ಮಾಡಿರುವ ಆ ನಾಗಮಣಿಯನ್ನು ಎತ್ಕೊಂಡು ಕಾಡಿಗೆ ಬರ್ತಾರೆ. ಎಡ್ವರ್ಡ್ ಆ ನಾಗಮಣಿನ ಸಿಂಗ್ ಶೇರ್ ಮುಂದೆ ಬಿಸಾಕ್ತಾನೆ. ಈ ಮಣಿಯನ್ನ ನೀನೇ ಇಟ್ಕೊಳ್ಳೋ. ನೀನು ನನ್ನ ಗುಪ್ತಚರರೊಟ್ಟಿಗೆ ಸೇರಿ ಮೋಸ ಮಾಡ್ದೆ. ಓ, ಇದು ನಿನ್ನ ಕೆಲಸನಾ? ಮೊದಲು ಕಳ್ತನ ಮಾಡ್ತೀಯಾ, ಅದ್ರ ಮೇಲೆ ನನ್ನ ಮೇಲೇನೆ ಪ್ರಾಬ್ಲಮ್ ಆಗ್ತೀಯಾ? ನಾನು ಅನ್ಕೊಂಡೆ ನೀ ನಾಗಮಣಿಯಿಂದಾಗಿನೇ ನಿನ್ನ ಕಾಡು ಸುರಕ್ಷಿತವಾಗಿದೆ ಅಂತ. ಈ ನಾಗಮಣಿ ಯಾವಾಗ ನಮ್ಮ ಕಾಡಿಗೆ ಬಂತೋ ನಮ್ಮ ಕಾಡಿನವರೆಲ್ಲ ಸಾಯಕ್ಕೆ ಶುರು ಮಾಡ್ಕೊಂಡ್ರು. ರಾಜ, ಇದೇ ಇದರ ವಿಶೇಷತೆ. ಕಳ್ಳತನದಲ್ಲಿ ಕದ್ದುಕೊಂಡು ಹೋದ್ರೆ ಹೀಗೇನೆ ಆಗೋದು. ಹಂಗಂತ ಹೇಳಿ ಇಚ್ಛಾಧಾರಿ ನಾಗ ಸಿಂಗ್ ಶೇರ್ ಹತ್ರ ಹೀಗಂತಾರೆ. ಈ ನಾಗಮಣಿಯನ್ನು ತೆಗೆದುಕೋ. ಸಿಂಗ್ ಶೇರ್ ಆ ವಜ್ರವನ್ನು ಕೈಯಲ್ಲಿ ಎತ್ಕೊಂಡಿದ ತಕ್ಷಣ ರಾಜನಾದ ಎಡ್ವರ್ಡ್ ಮತ್ತೆ ನರಿಗಳ ಶರೀರಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ. ಅವರು ಭಸ್ಮವಾಗ್ಬಿಡ್ತಾರೆ. ಇವತ್ತಿಂದ ಈ ನಾಗಮಣಿನ ನೀನೇ ಇಟ್ಕೋ, ಇದು ನಿನ್ನದಾಗಿದೆ. ಹಂಗಂತ ಹೇಳಿ ಇಚ್ಛಾಧಾರಿ ನಾಗು ಅಲ್ಲಿಂದ ಮಾಯ ಆಗ್ತಾನೆ. ಅವತ್ತಿನ ದಿನದಿಂದ ಸಿಂಗ್ ಶೇರಿನ ಕಾಡು ತುಂಬಾ ಹಸಿರಾಗಿ ಬದಲಾಗತ್ತೆ. ಮತ್ತೆ ಎಲ್ಲರೂ ತುಂಬಾ ಸಂತೋಷವಾಗಿ ಜೀವಿಸ್ತಾರೆ. ಅಯ್ಯೋ, ಇದೇನು ವಿಷಯ ಕಣಪ್ಪ. ನಿನ್ನ ದೇಹ ಕಲ್ಲಾಗಿದೆ ಯಾಕೆ ಅಂತ? ಫ್ರೆಂಡ್, ನೀನ್ ಮನ್ಸ್ ಮಾಡಿದ್ರೆ ನಾನು ಸರಿ ಆಗ್ತೀನಿ. ಪ್ಲೀಸ್ ನನ್ನನ್ನು ಸರಿ ಮಾಡು. ಗ್ರೀನ್ಲ್ಯಾಂಡ್ ಕಾಡಿನಲ್ಲಿ ಎಲ್ಲಾ ಜಂತುಗಳು ತುಂಬಾನೇ ಸಂತೋಷವಾಗಿ ಜೀವನ ಸಾಗಿಸ್ತಿದ್ವು. ಚಿಂಕಿ ಮೊಳ ಒಂದು ಮಗುಗೆ ಜನ್ಮ ನೀಡುತ್ತೆ. ಮತ್ತೆ ಅವನಿಗೆ ಹೆಸರು ಮಿಂಕು ಅಂತ ಇಡ್ತಾರೆ. ಆ ಮಿಂಕು ಬೆಳೆದು ದೊಡ್ಡವನಾಗಿ ಜೊತೆಗೆ ಅವನ ತುಂಟತನ ಕೂಡ ಬೆಳೆದು ದೊಡ್ಡದಾಗುತ್ತೆ. ಒಂದಿನ ನದಿಯ ಬಳಿ 2 ಅಳಿಲುಗಳು ಕ್ಯಾರೆಟ್ ಅನ್ನ ತಿಂತಾ ಇರುತ್ತೆ. ಆಗ ಮಿಂಕುಗೆ ಅದನ್ನ ನೋಡಿ ಬಾಯಿ ಊರ್ತಾ ಇರುತ್ತೆ. ನೀವ್ ಯಾಕೆ ಹೀಗೆ ಓಪನ್ ಅಲ್ಲಿ ಕ್ಯಾರೆಟ್ ತಿಂತಿದ್ದೀರಾ? ಗೊತ್ತಿಲ್ವಾ ನಿಮ್ಗೆ ನಮಿಗೆಲ್ಲ ಕ್ಯಾರೆಟ್ ಅಂದ್ರೆ ಇಷ್ಟ ಅಂತ? ನಾವಿವಾಗ ಬೇಡ ಅಂತ ಹೇಳಿದ್ವಿ. ಹೋಗು ಹೋಗು, ನಿನ್ನ ಕ್ಯಾರೆಟ್ ನ ನೀನೇ ಕಿತ್ಕೊಂಡ್ ಬಂದು ತಿನ್ನು. ನಮ್ ಟೈಮ್ ಯಾಕೆ ವೇಸ್ಟ್ ಮಾಡ್ತೀಯಾ? ಇದನ್ನ ಬಿಟ್ಬಿಡು, ಇದನ್ನ ಬಿಟ್ಬಿಡಿ ನೀವು. ನಾನಿದನ್ ತಿಂತೀನಿ. ಅದು ಹಂಗೆ ಕಿರ್ಚಿ ಹೇಳಿದ ತಕ್ಷಣ ಪಾಪ 2 ಅಳಿಲುಗಳು ಭಯ ಪಟ್ಬಿಡ್ತವೆ. ಏನೋ ಇವ್ರನ್ನ ಎದುರಿಸ್ತಿದೀಯಾ? ನಿಲ್ಲಿಗ. ಮೋಂಟು ಅದನ್ನ ಒಡೆಯೋಣ ಅಂತ ಹೋಗುತ್ತೆ. ಮಿಂಕು ಅಲ್ಲಿಂದ ಜೋರಾಗಿ ಓಡಕ್ಕೆ ಪ್ರಾರಂಭಿಸುತ್ತೆ. ಅದು ಕಾಡಿನಿಂದ ಆಚೆ ಯಾವಾಗ ಹೋಗುತ್ತೆ ಅಂತಾನೂ ಅದಕ್ಕೆ ಗೊತ್ತಿಲ್ಲ, ಅಷ್ಟು ಜೋರಾಗಿ ಓಡುತ್ತೆ. ಮಿಂಕು ಮುಂದೆ ಒಂದು ಬಾವಿ ಕಾಣಿಸುತ್ತೆ. ಆ ಬಾವಿ ಪಕ್ಕದಲ್ಲಿ ಒಂದು ಬೆಕ್ಕು ಕುತ್ಕೊಂಡಿರುತ್ತೆ. ಅರೆ, ಈ ಬೆಕ್ಕ ಯಾಕೆ ಹೋಗ್ತಿದೆ? ಹಂಗಂತೇಳಿ ಅದು ಆ ಬೆಕ್ಕತ್ರ ನಡ್ಕೊಂಡು ಹೋಗುತ್ತೆ. ಅದು ನೋಡುತ್ತೆ, ಆ ಬೆಕ್ಕಿನ ಮೈ ಪೂರ್ತಿಯಾಗಿ ಕಲ್ಲಾಗಿ ಬದಲಾಗ್ಬಿಟ್ಟಿರುತ್ತೆ. ಅಯ್ಯೋ, ಇದೇನ್ ವಿಷಯ ಕಣಪ್ಪ. ನಿನ್ನ ದೇಹ ಕಲ್ಲಾಗಿದೆ ಯಾಕೆ ಅಂತ? ಫ್ರೆಂಡ್, ನೀನ್ ಮನ್ಸ್ ಮಾಡಿದ್ರೆ ನಾನು ಸರಿ ಆಗ್ತೀನಿ. ಪ್ಲೀಸ್ ನನ್ನನ್ನು ಸರಿ ಮಾಡು. ಅರೆ, ಫಸ್ಟಿಗೆ ನೀನು ಹೇಳೋ, ನೀನ್ ಕಲ್ಲು ಹೇಗಾದೆ ಅಂತ. ಈ ಬಾವಿ ಒಳಗೆ ಹೋಗಿ ಯಾವುದೇ ಪ್ರಾಣಿಗಳ ವಸ್ತು ಹಾಕಿ ನಾವು ಅದರ ಎದುರು ಹೋಗಿ ಹೇಳಬೇಕು, ಓ ಬಾವಿ ತೋರ್ಸು ನಿನ್ನ ಮ್ಯಾಜಿಕ್ಕು. ಆಗ ಪ್ರಾಣಿ ಕಲ್ಲಾಗೋಗುತ್ತೆ. ನನ್ನೊಬ್ಬ ಫ್ರೆಂಡ್ ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದು ನನ್ನನ್ನು ಕಲ್ ಮಾಡಿಬಿಟ್ಟಿದ್ದಾನೆ. ದಯವಿಟ್ಟು ನೀನು ನನ್ನ ಸರಿ ಮಾಡ್ತೀಯಾ?
ಅರೆ ವಾ, ಈ ಬಾವಿ ಅಂತೂ ಒಳ್ಳೆ ಕೆಲ್ಸದ್ದು, ಇನ್ನು ಮಜಾ ಬರುತ್ತೆ. ಆಗ ಮಿಂಕುಗೆ ಒಂದ್ ಭಯಂಕರವಾದ ಐಡಿಯಾ ಬರುತ್ತೆ. ಅದು ಮರಳಿ ಮತ್ತೆ ಕಾಡಿಗೆ ಹೋಗುತ್ತೆ. ಕಾಡಲ್ಲಿ ಮೋಂಟು ಜಂತು ಮತ್ತೆ ಬೇರೆ ಜಂತುಗಳು ಸೇರಿ ಮಾತನಾಡ್ತಾ ಇರ್ತವೆ. ಮಿಂಕು ಮೋಂಟು ಕೋತಿಯ ಹತ್ರ ಹೋಗಿ ಅದರ ಬಾಲದಲ್ಲಿರುವ ಕೂದಲನ್ನು ಕಿತ್ಕೊಳ್ಳುತ್ತೆ. ಆ ಕಳ್ಳನ್ ಮಗನೇ, ಏನ್ ಮಾಡ್ತಾ ಇದೀಯಾ? ಏನಿಲ್ಲ, ಹೀಗೇನೆ ಹಂಗಂತೇಳಿ ಅಲ್ಲಿಂದ ಓಡೋಗ್ಬಿಡುತ್ತೆ. ಆಮೇಲೆ ಅದು ಆ ಬಾವಿ ಮೇಲೆ ನಿಂತ್ಕೊಂಡು ಆ ಕೂದಲನ್ನ ಆ ಬಾವಿಯೊಳಗಡೆ ತುಂಬಾ ಸಂತೋಷದಿಂದ ಹಾಕ್ಬಿಡುತ್ತೆ ಮತ್ತೆ ಅಲ್ಲಿಂದ ಹೊರಡು ಬಿಡುತ್ತೆ. ಏ ಮೊಂಟು, ನೀನ್ ನನಗೆ ಯಾವಾಗ್ಲೂ ಹೊಡಿತಿರ್ತೀಯಲ್ವಾ? ಈಗ ನೋಡು, ನೀನ್ ನನ್ನ ಹತ್ರ ತಪ್ಪಂತ ಸಾರಿ ಅಂತ ಕೇಳು. ಹೌದಾ? ಏನ್ ಮಾಡ್ತೀಯ ನೀನು? ನಂಬಿಕೆ ಬರ್ತಿಲ್ವಾ? ನೋಡು, ಓ ಬಾವಿ, ತೋರ್ಸು ನಿನ್ ಮ್ಯಾಜಿಕ್ಕು. ಹಂಗಂತ ಮಂತ್ರ ಹೇಳಿದ ತಕ್ಷಣ ಮೋಂಟು ಕೋತಿ ಕಲ್ಲಾಗಿ ಬದಲಾಗ್ಬಿಡುತ್ತೆ. ಅದನ್ನು ನೋಡಿದ ಎಲ್ಲಾ ಜಂತುಗಳು ಭಯ ಪಟ್ಕೊಂಡು ಅಲ್ಲಿಂದ ಓಡೋಗ್ಬಿಡುತ್ತೆ. ಅದೇ ಸಮಯಕ್ಕೆ ಚಿಂಕು ಅಲ್ಲಿಗೆ ಬರುತ್ತೆ. ಆಗ ಮಿಂಕು ನಡೆದ ಎಲ್ಲಾ ವಿಷಯನೂ ಅವ್ರ ಅಮ್ಮ ಹತ್ರ ಹೇಳುತ್ತೆ. ಮಗುವೆ, ನೀನು ಮಾಡ್ತಿರೋದು ತುಂಬಾ ತಪ್ಪು. ಮಿಂಕು ಅವರಮ್ಮ ಎಷ್ಟೇ ಹೇಳಿದ್ರು ಕೇಳೋದಿಲ್ಲ. ಇನ್ನು ಕಿತಾಪತಿ ಜಾಸ್ತಿ ಮಾಡೋದೇ ಶುರು ಮಾಡುತ್ತೆ. ಸ್ವಲ್ಪ ಸ್ವಲ್ಪ ಮಿಂಕು ಆನೆನಾ, ಕರಡಿನ, ಇನ್ನು ದೊಡ್ಡ ದೊಡ್ಡ ಜಂತುಗಳನ್ನ ಕಲ್ಲಾಗಿ ಬದಲಾಯಿಸುತ್ತೆ. ಕಾಡಲ್ಲಿ ಅದರ ರಾಜ್ಯನೇ ನಡೀತಿತ್ತು. ಕಾಡಲ್ಲಿ ಎಲ್ಲಾ ಜಂತುಗಳು ರಾಜನಿಗೆ ಕೊಟ್ಟ ಮರ್ಯಾದೆ ಅವನಿಗೂ ಕೂಡ ಕೊಡಕ್ಕೆ ಶುರು ಮಾಡುತ್ತವೆ. ಸ್ವಲ್ಪ ದಿನದ ನಂತರ ಶೇರ್ ಖಾನ್ ಕಾಡಿಗೆ ಮರಳಿ ಬರ್ತಾನೆ. ದೊಡ್ಡ ದೊಡ್ಡ ಜಂತುಗಳೆಲ್ಲ ಕಲ್ಲಾಗಿ ಬದಲಾಗಿರೋದು ನೋಡ್ತಾನೆ. ಅದನ್ನು ನೋಡಿ ಅವರು ಆಶ್ಚರ್ಯ ಪಡ್ತಾರೆ. ಇದೆಲ್ಲ ಹೇಗಾಯ್ತು? ಕಲ್ಲಾಗಿ ಬದಲಾಗಿರುವ ಎಲ್ಲಾ ಜಂತುಗಳು ಮಿಂಕು ಬಗ್ಗೆ ಅವ್ರ ಹತ್ರ ವಿವರಿಸಿ ಹೇಳ್ತಾರೆ. ಅದನ್ನ ಕೇಳಿದ ರಾಜನಿಗೆ ತುಂಬಾ ಕೋಪ ಬರುತ್ತೆ. ಮಿಂಕುನ ನೋಡಕ್ಕೆ ಹೋಗ್ತಾನೆ. அங்க மிங்கு அவங்க அம்மா கிட்ட உட்கார்ந்து பேசிக்கிட்டு இருக்கோம். ಮಿಂಕು ಮೊಲವೇ, ಅಲ್ಲೇ ನಿಂತ್ಕೊಂಡಿರು ನೀನು. ಅದು ನೋಡುತ್ತೆ ಶೇರ್ ಖಾನ್ ತುಂಬಾ ವೇಗವಾಗಿ ಓಡಿ ಬರ್ತಿರ್ತಾನೆ. ಆಗ ಮಿಂಕು ಹೋಗಿ ಬಚ್ಚಿಟ್ಕೊಂಡ್ಬಿಡುತ್ತೆ. ಶೇರ್ ಖಾನ್ ಕೂಡ ಅದ್ರ ಹಿಂದ್ಗಡೆನೆ ಓಡಿ ಹೋಗ್ತಾನೆ. ಆದ್ರೆ ಮಿಂಕು ಆಚೆ ಬಂದ್ಬಿಡುತ್ತೆ. ಆದ್ರೆ ಶೇರ್ ಖಾನ್ಗೆ ಆಚೆ ಬರಕ್ಕಾಗಲ್ಲ, ಒಳಗಡೆನೆ ಸಿಕ್ಕಾಕೋತಾನೆ. ಆಚೆ ಬರಕ್ ಟ್ರೈ ಮಾಡುವಾಗ ಅವನ ಕೂದಲು ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದನ್ನ ನೋಡಿದ ಮಿಂಕುಗೆ ತುಂಬಾನೇ ಸಂತೋಷ ಆಗ್ಬಿಡುತ್ತೆ. ನನ್ನ ಹಿಡಿಯಕ್ ಬಂದಿದ್ದೆ ಅಲ್ವಾ, ಈಗ ನೋಡು ನಿನ್ನ ಕಲ್ಲು ಮಾಡಾಕ್ತೀನಿ. ಹಂಗಂತೇಳಿ ತಕ್ಷಣ ಅದು ಆ ಬಾವಿ ಇರೋ ಕಡೆಗೆ ವೇಗವಾಗಿ ಓಡ್ಕೊಂಡು ಹೋಗುತ್ತೆ. ಮಿಂಕು ಆ ಬಾವಿ ಮೇಲೆ ಹತ್ತಿ ನಿಂತ್ಕೊಂಡು ಆ ಕೂದಲನ್ನು ಬಾವಿ ಒಳಗಡೆ ಹಾಕೋದಕ್ಕೆ ತಯಾರಾಗಿರುತ್ತೆ. ಅದೇ ಸಮಯದಲ್ಲಿ ಅವ್ರ ಅಮ್ಮ ಅಲ್ಲಿಗೆ ಬರ್ತಾರೆ. ಹಂಗ್ ಮಾಡ್ಬೇಡ ಮಿಂಕು, ನೀನ್ ಮಾಡ್ತಿರೋದು ತುಂಬಾ ತಪ್ಪು. ಇಲ್ಲ ಅಮ್ಮ, ಆ ಸಿಂಹಂಗೆ ಮಜಾ ತೋರಿಸ್ತೀನಿ ನಾನು. ಹಂಗಂತ ಹೇಳಿ ಶೇರ್ ಖಾನ್ನ ಕೂದಲು ಕಿತ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅದು ಸ್ಲಿಪ್ ಆಗಿ ಬಾವಿಯೊಳಗಡೆ ಬಿದ್ದೋಗ್ಬಿಡುತ್ತೆ. ಎಲ್ಲಾ ಜಂತುಗಳು ಒಂದೇ ಜಾಗದಲ್ಲಿ ಸೇರಿರುತ್ತೆ. ಶೇರ್ ಖಾನ್ ತುಂಬಾ ಕೋಪದಿಂದ ಇರ್ತಾನೆ. ಎಲ್ಲಾ ಜಂತುಗಳು ಮಿಂಕು ವೇಗವಾಗಿ ಓಡಿ ಬರ್ತಾ ಇರೋದನ್ನ ನೋಡುತ್ತವೆ. ಮತ್ತೆ ಹಿಂದ್ಗಡೆ ಅವ್ರ ಅಮ್ಮ ಕೂಡ ಬರ್ತಿರ್ತಾರೆ. ಮಿಂಕು, ನಿಂಗೆ ಒಂದು ಕೊನೆಯ ಚಾನ್ಸ್ ಕೊಡ್ತಾ ಇದ್ದೀನಿ ನಾನೀಗ. ಎಲ್ಲ ಪ್ರಾಣಿಗಳನ್ನ ಸರಿ ಮಾಡಿ ನೀನು, ಇಲ್ಲ ಅಂದ್ರೆ ನಾನಿನನ್ ಬಿಡಲ್ಲ. ಇಲ್ಲ ಶೇರ್ ಖಾನ್, ನೀನು ಕೂಡ ಕಲ್ಲಾಗಕ್ ರೆಡಿ ಆಗೋ. ಶೇರ್ ಖಾನ್ ಮಿಂಕುನ ಹೇಗ್ ಅಟ್ಯಾಕ್ ಮಾಡೋದು ಅಂತ ನೋಡ್ತಾ ಇರ್ತಾನೆ. ಓ ಬಾವಿಯೇ, ನಿನ್ನ ಮ್ಯಾಜಿಕ್ ತೋರ್ಸು. ಅದು ಆ ಮಂತ್ರ ಹೇಳಿದ ತಕ್ಷಣ ಶೇರ್ ಖಾನ್ ಕೂಡ ಒಂದು ಕಲ್ಲಾಗಿ ಬದಲಾಗ್ತಾನೆ. ಮಿಂಕು, ನೀನ್ ಮಾಡ್ತಿರೋದು ತಪ್ಪು. ನೀವೆಲ್ಲ ನನ್ನ ನಿನ್ನ ರಾಜ ಅಂತ ಕರಿಬೇಕು. ಹಾ, ಹಾಗ ಅವ್ರು ನೋಡ್ತಾರೆ ಮಿಂಕು ಅವರ ಅಮ್ಮ ಕೂಡ ಕಲ್ಲಾಗಿ ಬದಲಾಗಿರ್ತಾರೆ. ಅಮ್ಮ, ಏನು ಏನಾಯ್ತಿದು? ನಾನು ನಿನ್ನ ಕೈಯಿಂದ ರಾಜನಾದ ಶೇರ್ ಖಾನಿನ ಕೂದಲು ಕಿತ್ಕೊಳ್ಳುವಾಗ ಆಗ ನನ್ನ ಕೂದಲು ಕೂಡ ಆ ಬಾವಿಯೊಳಗಡೆ ಬಿದ್ದೋಯ್ತು. ಕ್ಷಮಿಸ್ಬೇಡಮ್ಮ ನನ್ನನ್ನ, ನಾನ್ ಸರಿ ಮಾಡ್ತೀನಲ್ಲ. ನಾನು ಹೀಗೆ ಎದ್ಬಿಡ್ತೀನಿ. ನಿನ್ನಂತಹ ಒಂದು ಮೋಸವಾದ ಮಗುನ ಹೆತ್ತಿದ್ದಕ್ಕೆ ನನಗೆ ಇಂತರ ಶಿಕ್ಷೆ ಬೇಕು. ನೀನು ಪಾಪಿ ಕಣೋ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಮಿಂಕು ಅದು ಮಾಡಿದ ತಪ್ಪು ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ಅಮ್ಮ, ನಾನು ಎಲ್ರನ್ನ ಸರಿ ಮಾಡ್ತೀನಿ.
ಇಲ್ಲ ಅಂದ್ರೆ ನಾನು ನನ್ನನ್ನೇ ಕಲ್ಲು ಮಾಡ್ಕೊಳ್ತೀನಮ್ಮ. ಮತ್ತೆ ಮಿಂಕು ತುಂಬಾ ವೇಗವಾಗಿ ಮತ್ತೆ ಆ ಬಾವಿ ಹತ್ರ ಹೋಗ್ತಾನೆ. ಅಲ್ಲಿ ಆ ಬೆಕ್ಕನ್ನ ನೋಡಿದ ತಕ್ಷಣ ಆ ಬೆಕ್ಕತ್ರ ನಡೆದಿದ್ದೆಲ್ಲ ಹೇಳಿ ಅದಕ್ಕಾದ ಪರಿಹಾರನ ಕೇಳ್ತಾನೆ. ಈಗ ನೀನು ಹೇಳು, ನಿನ್ನನ್ನ ಮತ್ತೆ ನನ್ನ ಕಾಡಿನ ಪ್ರಾಣಿಗಳನ್ನ ನಾನು ಹೇಗೆ ಸರಿ ಮಾಡಲಿ ಅಂತ. ನನ್ನ ಫ್ರೆಂಡು ಯಾರನ್ನ ಹೀಗೆ ಹಾಕಿದ್ದ ನೋಡು, ಅವನೇ ನನಗೆ ಹೇಳಿದ್ದ. ಎದುರೊಂದು ಪರ್ವತದ ಹಿಂದೆ ಇಂಥದ್ದೇ ಒಂದು ಬಾವಿ ಇದೆ. ಯಾವ ಪ್ರಾಣಿಗಳೆಲ್ಲ ಕಲ್ಲಾಗಿದ್ಯಲ್ಲ ಅವರ ಒಂದು ವಸ್ತುನ ಬಾವಿಗೆ ಹಾಕ್ಬೇಕು. ಅವರ ಮುಂದೆ ಹೋಗಿ ಅದೇ ಮಂತ್ರ ಹೇಳಬೇಕು, ಅವರೆಲ್ಲ ಸರಿಯಾಗಿ ಹೋಗ್ತಾರೆ. ಸರಿ, ನಾನು ಎಲ್ಲಾರನ್ನೂ ಸರಿ ಮಾಡಿ ಬರ್ತೀನಿ. ಹಂಗಂತೇಳಿ ಆ ಬೆಕ್ಕಿನ ಒಂದು ಕೂದಲನ್ನ ಎತ್ಕೊಳ್ಳುತ್ತೆ. ಆಮೇಲೆ ಕಾಡಿಗೆ ಹೋಗಿ ಅಲ್ಲಿರುವ ಎಲ್ಲಾ ಜಂತುಗಳ ಕೂದಲನ್ನು ಎತ್ಕೊಂಡು ಮತ್ತೆ ಅದು ಅಲ್ಲಿಂದ ಕಾಡಿನ ಇನ್ನೊಂದು ಭಾಗದಲ್ಲಿರುವ ಮಾಯಾ ಬಾವಿಯ ಬಳಿ ಹೋಗುತ್ತೆ. ಮತ್ತೆ ಒಂದೇ ಸಲ ಎಲ್ಲಾ ಜಂತುಗಳ ಕೂದಲನ್ನು ಆ ಬಾವಿಯಲ್ಲಿ ಹಾಕುತ್ತೆ. ಆಮೇಲೆ ಅದು ಆ ಬೆಕ್ಕಿನ ಬಳಿ ಬರುತ್ತೆ. ಓ ಬಾವಿಯೇ, ಮ್ಯಾಜಿಕ್ ತೋರ್ಸು ನಿಂದು. ಹಂಗಂತ ಹೇಳಿದ ತಕ್ಷಣ ಆ ಬೆಕ್ಕು ಪೂರ್ತಿಯಾಗಿ ಬದಲಾಗತ್ತೆ. ಅರೆ ಓ, ನಾನ್ ಸರಿಯಾಗೋದೆ. ತುಂಬಾ ಧನ್ಯವಾದಗಳು ನಿನಗೆ. ನಾನು ನನ್ನ ಕಾಡಿಗೆ ಹೋಗ್ತೀನಿ ಇನ್ನು. ಆಮೇಲೆ ಅದು ಕಾಡಿಗೆ ಹೋಗಿ ಎಲ್ಲಾ ಜಂತುಗಳ ಮುಂದೆ ನಿಂತ್ಕೊಂಡು ಹೀಗಂತ ಹೇಳುತ್ತೆ. ಓ ಬಾವಿಯೇ, ನಿನ್ನ ಮ್ಯಾಜಿಕ್ ತೋರ್ಸು. ಹಂಗಂತ ಹೇಳಿದ ತಕ್ಷಣ ರಾಮು ಆನೆ, ಶೇರ್ ಖಾನ್, ಕರಡಿ ಬೇರೆ ಎಲ್ಲಾರು ಬದಲಾಗ್ಬಿಡ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನಿನ್ನು ಈ ರೀತಿ ಎಲ್ಲ ಮಾಡಲ್ಲ. ಅದನ್ನ ಕೇಳಿ ಎಲ್ಲಾ ಜಂತುಗಳು ತುಂಬಾ ಸಂತೋಷ ಪಡುತ್ತೆ. ಮಿಂಕು ಅವರಮ್ಮ ಚಿಂಕುನ ಹಪ್ಕೋತಾರೆ. ಆವತ್ತಿನಿಂದ ಕಾಡಲ್ಲಿ ತುಂಟತನ ಮಾಡೋದು ಬಿಟ್ಟು ಎಲ್ಲ ಜಂತುಗಳ ಜೊತೆ ಸೇರಿ ಸಂತೋಷವಾಗಿ ಜೀವನ ಸಾಗಿಸೋದಕ್ಕೆ ಶುರು ಮಾಡುತ್ತೆ.